ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ 22 ಮಂಗಳವಾರ ಇದೆ. ತ್ರಯೋದಶಿ ನಾಳಿನ ಬೆಳಗಿನ ಜಾವ 4:02 ಇರುತ್ತೆ. ಆ ನಂತರ ಚತುರ್ದಶಿ ಆರಂಭ ಆಗುತ್ತೆ. ಮೃಗಶಿರಾ ನಕ್ಷತ್ರ ಸಂಜೆ 6:24 ಇದ್ದು, ಆರ್ದ್ರ ನಕ್ಷತ್ರ ಆ ನಂತರ ಆರಂಭ ಆಗುತ್ತೆ. ಇನ್ನು ಇಂದಿನ ಯೋಗ ಧ್ರುವ ಯೋಗ ಆಗುತ್ತೆ, ಕರ್ಣ ಗರಕರ್ಣ ಆಗುತ್ತೆ. ಮಹಾಪ್ರದೋಷ ಇವತ್ತೇನಪ್ಪ ಅಂದರೆ ಮುಖ್ಯವಾಗಿ ಮಂಗಳವಾರ ಆಗಿರೋ ಕಾರಣ ಸಾಮಾನ್ಯವಾಗಿ ಯಾರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಇಲ್ಲಿ ಮುಖ್ಯವಾಗಿ ಯಾವುದೇ ಕೆಲಸ ಆರಂಭ ಮಾಡಬಾರ್ದು. ಆದರೆ ಆರಂಭ ಆಗಿರೋ ಕೆಲಸವನ್ನು ಖಂಡಿತವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ಬೋದು, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ಹೇಳಬೇಕು ಅಂದರೆ, ರಾಹುಕಾಲ 3:41 ಆರಂಭ ಆಗುತ್ತೆ, 5:17 ಮುಗಿಯುತ್ತೆ. ಈ ಅವಧಿಯಲ್ಲಿ ಮಂಗಳವಾರ ಆದ ಕಾರಣ ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು. ಆನಂತರ ಯಮಗಂಡ ಕಾಲ ಬಂದು 9:18 10:54 ಇರುತ್ತೆ. ಈ ಅವಧಿಯಲ್ಲಿ ಪ್ರತಿದಿನ ಹೇಳ್ತೀನಿ ನಾನು, ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಆದರೆ ಬೇರೆ ಕಡೆ ಇದ್ದರೆ ವಾಪಸ್ ಮನೆಗೆ ಬರ್ಬೋದು, ಯಾವುದೇ ರೀತಿ ತೊಂದರೆ ಅದರಲ್ಲಿ ಕಂಡು ಬರಲ್ಲ. ಆದರೆ ಹೊಸದಾಗಿ ಯಾವುದೇ ಔಷಧಿಯನ್ನು ತಗೊಂಬೋದಕ್ಕೆ ಆರಂಭ ಮಾಡಬಾರ್ದು. ಹೊಸ ವಾಹನವನ್ನು ಈ ಅವಧಿಯಲ್ಲಿ ತಗೋಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಎಲ್ರಿಗೂ ಒಳ್ಳೆಯದಾಗುತ್ತೆ. ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ಖಂಡಿತ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ಇನ್ನು ದಿನ ಭವಿಷ್ಯದ ಬಗ್ಗೆ ಅಂದರೆ ರಾಶಿಗಳನ್ನು ಅನುಸರಿಸಿ ಹೇಳೋ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಕುಟುಂಬದ ಅತಿ ಮುಖ್ಯ ಜವಾಬ್ದಾರಿಯನ್ನು ಅತಿ ಆಸಕ್ತಿಯಿಂದ ಮುಂದುವರಿಸ್ತಾರೆ, ಹಾಗೆ ಪರಿಪೂರ್ಣಗೊಳಿಸ್ತಾರೆ. ಇವರು ಈ ನೆರೆಹೊರೆಯವರ ಸಮಸ್ಯೆಗಳನ್ನು ಕೇವಲ ಮಾತುಕತೆಯಿಂದ ಬಗೆಹರಿಸುವ ಕಾರಣ ಇವರಿಗೆ ಸಮಾಜದಲ್ಲಿ ಉನ್ನತ ಮಟ್ಟದ ಗೌರವ ಸಿಗುತ್ತೆ. ಒಂದು ಹೊಸ ರೀತಿಯ ಕೆಲಸವನ್ನು ಮಾಡೋ ಅವಕಾಶ ಸಹ ಇವರಿಗೆ ಸಿಗುತ್ತೆ. ಆದರೆ ಇವರೇ ಅದನ್ನು ಪರಿಪಕ್ವವಾಗಿ ಬಳಸ್ಕೋಬೇಕು. ಯಾವುದೇ ಒಂದು ವಿಚಾರದಲ್ಲಿ ಒಂದು ಬೇರೆಯವರ ಮಾತನ್ನು ಕೇಳೋದು ಅಂದರೆ ವದಂತಿಗಳಿಗೆ ಬೆಲೆ ಕೊಡ್ತು ಅಂದರೆ ಇವರು ತಮ್ಮ ತನವನ್ನು ತಾವು ಬಿಟ್ಬಿಡ್ಬೇಕಾಗತ್ತೆ. ಆಗ ಜನರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಅದರಿಂದ ಯಾರೇನೇ ಹೇಳಿದ್ರೂ ಕೇಳಬೇಕು, ಅದನ್ನು ಜಾಸ್ತಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬಾರ್ದು. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗಬೇಕು, ಅದು ಮುಖ್ಯ. ಇನ್ನು ರಾಜಕೀಯದಲ್ಲಿದ್ದವರಿಗೆ ಅನಿರೀಕ್ಷಿತವಾಗಿ ಅವರಿಗೆ ಇಷ್ಟವಾದಂತಹ ಒಂದು ಒಳ್ಳೆಯ ಈ ಸ್ಥಾನಮಾನ ಗೌರವ ಸಿಗುತ್ತೆ, ಅಥವಾ ಒಳ್ಳೆಯ ಅವಕಾಶ ಸಿಗುತ್ತೆ. ದೊರೆಯೋ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಇವರು ಬಳಸ್ಕೋಬೇಕು. ಇವತ್ತು ಅದು ಮುಖ್ಯವಾದ ವಿಚಾರ. ಇವರು ಯಾವುದೇ ಒಂದು ವಿಚಾರ ಆದರೂ ಯಾವುದೇ ಕೆಲಸ ಕಾರ್ಯ ಆದ್ರೂ ಹಿಂಜರಿಯಲ್ಲ, ಧೈರ್ಯದಿಂದ ಮುನ್ನುಗ್ತಾರೆ. ನಾನು ಮಾಡ್ತೀನಿ, ಈ ಕೆಲಸ ನನ್ನಿಂದ ಆಗತ್ತೆ, ಅಥವಾ ಈ ಕೆಲಸವನ್ನು ಮಾಡಬಲ್ಲೆ ಅನ್ನೋ ಒಂದು ಭಾವನೆ, ಆತ್ಮವಿಶ್ವಾಸ ಅವರಲ್ಲಿ ಇರುತ್ತೆ. ತಮ್ಮ ಅಧಿಕಾರದ ಚೌಕಟ್ಟಿನಲ್ಲಿ ಯಾರೇ ಬಂದರೂ ಅವರಿಗೆ ಸಹಾಯ ಮಾಡಿಕೊಡೋ ಒಂದು ಬುದ್ಧಿ ಇರುತ್ತೆ ಇವರಿಗೆ. ಇದರಿಂದ ಕೇವಲ ಇವರು ಸಂತೋಷದಿಂದ ಇರೋದಲ್ಲ, ಬೇರೆಯವರ ಸಂತೋಷಕ್ಕೂ ಇವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತಾರೆ. ಇನ್ನು ಯಾರೇನೇ ಒಂದು ಇವರ ವಿರುದ್ಧವಾಗಿ ಮಾತಾಡಿದ್ರು, ಇವರನ್ನು ವಿರೋಧಿಸಿದ್ರು, ಅದಕ್ಕೆ ಇವರು ಬೆಲೆ ಕೊಡಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು ಅನ್ನೋ ರೀತಿ ಹೋಗ್ತಾರೆ. ಆದರೆ ಕೆಲವೊಮ್ಮೆ ಸಿಡುಕಿನಿಂದ ವರ್ತಿಸ್ತಾರೆ. ಹಣಕಾಸಿನ ತೊಂದರೆ ಇರಲ್ಲ, ಆದರೆ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ವೃಷಭ ರಾಶಿಯವರು ತಮ್ಮ ಒಳ್ಳೆಯ ಮಾತುಕತೆಯಿಂದ ಕೆಲಸ ಮಾಡುವ ರೀತಿಯಿಂದ ಎಲ್ಲರನ್ನ ತಮ್ಮ ಕಡೆ ಸೆಳೆದುಕೊಳ್ತಾರೆ. ಅಂದರೆ ಪ್ರತಿಯೊಬ್ಬರೂ ಇವರ ಕೆಲಸ ಕಾರ್ಯಗಳನ್ನು ನೋಡಿ ಅದನ್ನು ಪ್ರಶಂಸಿಸ್ತಾರೆ. ಆಕರ್ಷಣಾ ಗುಣ ಇವರಿಗೆ ಇರುತ್ತೆ ಇವತ್ತು. ಹಾಗೆಯೇ ಒಳ್ಳೆಯ ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸ ಅತಿಯಾಗೂ ಇರಲ್ಲ ಅಥವಾ ಕಡಿಮೆಯೂ ಇರಲ್ಲ.
ಇದರಿಂದ ಇವರ ಜೀವನದಲ್ಲಿ ಇವತ್ತು ನಡಿಬೇಕಾದ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಾ ಹೋಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಕ್ರಿಯಾಶೀಲವಾದಂತಹ ವ್ಯಕ್ತಿತ್ವ ಇವರಿಗಿರುತ್ತೆ. ಅಂದರೆ ಈ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಮಾನ ಭಾವನೆ ಸ್ವೀಕರಿಸ್ತಾರೆ. ಹಾಗೆ ಸೋಲು ಗೆಲುವು ಇದಕ್ಕೆ ತಲೆ ಕೆಡಿಸ್ಕೊಂಬಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು, ತಮ್ಮ ಕೆಲಸವನ್ನು ಸರಿಯಾದ ಮಾರ್ಗದಲ್ಲಿ ಆರಂಭ ಮಾಡೋದಷ್ಟೇ ಇವರ ಮುಖ್ಯವಾದಂತಹ ಧ್ಯೇಯ ಆಗಿರುತ್ತೆ. ಇದರಿಂದ ಇವರು ಎಲ್ಲರಿಗೂ ಇಷ್ಟವಾದಂತಹ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮುತ್ತಾರೆ. ಅದು ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕಡೆಯೂ ಇವರು ಹೊಸದಾದ ವಿಚಾರಗಳು ಅಥವಾ ವಿಷಯವನ್ನು ಹುಡುಕ್ತಾರೆ. ಏಕೆಂದರೆ ಮಾಡಿದ್ದೇ ಮಾಡಿ ಅದೇ ಕೆಲಸಗಳು ಮಾಡಿ ಇವರು ಸ್ವಲ್ಪ ಮನಸ್ಸಿಗೆ ಬೇಸರ ಇರುತ್ತೆ. ಆದ್ದರಿಂದ ಹೊಸತನವನ್ನು ಬಯಸ್ತಾರೆ, ಅದು ಸಿಗತ್ತೆ. ಇನ್ನು ಅತಿ ದೊಡ್ಡ ಮಟ್ಟದ ಸಂಘ ಸಂಸ್ಥೆಯ ಈ ನೇತೃತ್ವ ಅಥವಾ ಜವಾಬ್ದಾರಿ ಇವರಿಗೆ ಇಷ್ಟವಿಲ್ಲದಿದ್ದರೂ ಇವರ ಪಾಲಿಗೆ ಬರುತ್ತೆ. ಅದನ್ನು ಬೇಕಾಗುತ್ತೆ, ಒಪ್ಕೋತಾರೆ. ಆದರೆ ಇವರಿಗೆ ಅಧಿಕಾರದ ಆಸೆ ಅನ್ನೋದಿರಲ್ಲ. ಕೇವಲ ಜನಸೇವೆ ಅಥವಾ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಇವರು ಯಾರಿಂದನೂ ಯಾವುದೇ ರೀತಿ ಸಹಾಯ ಬೇಡಲ್ಲ. ಆದರೆ ಯಾರು ತಾವಾಗಿಯೇ ಬಂದು ಹೆಲ್ಪ್ ಮಾಡೋಕ್ಕೆ ಬಂದಾಗ ಅದನ್ನು ಇವರು ಒಪ್ಕೋತಾರೆ. ಅದು ಇವರ ಒಂದು ಹಿರಿತನ ಅಂತ ಇವತ್ತು ಹೇಳ್ಬೋದು. ಓಡಾಟ ಇರುತ್ತೆ. ಆ ಓಡಾಟದಿಂದ ಇವರಿಗೆ ಯಾವುದೇ ರೀತಿ ಅನುಕೂಲ ಇರಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ನಿರೀಕ್ಷೆಗೂ ಮೀರಿದ ಆದಾಯ ಇರುತ್ತೆ. ಹಣವನ್ನು ಉಳಿಸೋದ್ರ ಬಗ್ಗೆ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಮಿಥುನ ರಾಶಿಯವರಿಗೆ ಇವತ್ತು ಅನಾವಶ್ಯಕ ತಿರುಗಾಟ ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಅದನ್ನು ಬದಿಗೊತ್ತಿ ಇವರು ಬೇರೆಯವರ ಕೆಲಸಕ್ಕೋಸ್ಕರ ಅಥವಾ ಕುಟುಂಬದ ವಿಚಾರಕ್ಕೋಸ್ಕರ ದೂರದ ಊರಿಗೆ ಪ್ರಯಾಣ ಮಾಡಲೇಬೇಕಾಗುತ್ತೆ. ಅದು ಅನಿವಾರ್ಯ ಆಗುತ್ತೆ. ಆದರೆ ಏನಪ್ಪ ಅಂದರೆ ಇವರಲ್ಲಿ ಧೈರ್ಯ ಜಾಸ್ತಿ. ಈ ಕಾರಣದಿಂದ ಕುಟುಂಬದ ವಿಚಾರ ಆಗಲಿ, ಉದ್ಯೋಗದ್ದಾಗಲಿ ಅಥವಾ ಬೇರೆ ಯಾವುದೇ ಆಗಲಿ, ಯಾರೇ ಇವರಿಗೆ ಯಾವುದೇ ರೀತಿಯ ಈ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ನಿಷ್ಠೆಯಿಂದ ಪೂರ್ಣಗೊಳಿಸ್ತಾರೆ. ಯಶಸ್ಸನ್ನು ಸಹ ಕಾಣ್ತಾರೆ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಮುಖ್ಯವಾಗಿ ಕೇವಲ ಪಾಠದ ವಿಚಾರದಲ್ಲಿ ಅಲ್ಲ, ಆಟ ಪಾಠಗಳಲ್ಲಿ ಅಂದರೆ ಆ ಕ್ರೀಡಾ ವಿಚಾರದಲ್ಲೂ ಇವರು ಇವತ್ತು ತುಂಬ ಮುಂದೆ ಇರ್ತಾರೆ. ಚಿಕ್ಕ ಪುಟ್ಟ ವಿಚಾರ ಆದರೂ ವಿದ್ಯಾರ್ಥಿಗಳು ಅತಿಯಾದ ಆಸಕ್ತಿಯಿಂದ ಅದರ ಬಗ್ಗೆ ತಿಳ್ಕೊತಾರೆ. ಇದು ತಮಗೆ ಗೌರವ ಎಲ್ಲಿ ಸಿಗುತ್ತೋ ಅಂತಹ ಪರಿಸರದಲ್ಲಿ ಅಥವಾ ಅಂತಹ ಜನರ ಮಧ್ಯೆ ಇರ್ತಾರೆ. ಹಾಗೆಯೇ ತಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಯಾರೇ ಹೇಳಿದ್ರು ಸಾರಾಸಾಗಟಾಗಿ ತಿರಸ್ಕರಿಸ್ತಾರೆ. ಅಂಥ ಕೆಲಸಗಳನ್ನು ಇವತ್ತು ಮಾಡೋಕ್ಕೆ ಹೋಗೋದೇ ಇಲ್ಲ. ಇವರಿಗೆ ಹಣಕ್ಕಿಂತ ಒಳ್ಳೆಯ ಹೆಸರು ತುಂಬ ಮುಖ್ಯ ಆಗುತ್ತೆ. ಕುಟುಂಬದಲ್ಲಿ ಇವರಿಗೆ ವಿಶೇಷವಾದಂತಹ ಜವಾಬ್ದಾರಿಯೊಂದು ಸಿಗುತ್ತೆ, ಅದನ್ನು ನೆರವೇರಿಸ್ತಾರೆ. ಇನ್ನು ಉದ್ಯೋಗದಲ್ಲೂ ಅಷ್ಟೇ ಇವರಿಗೆ ಬೇಡ ಅಂತ ಇವ್ರ ಮನಸ್ಸು ಹೇಳಿದ್ರು ಕೂಡ ಅನಿವಾರ್ಯ ಆಗಿಬಿಡುತ್ತೆ. ಬೇರೆಯವರ ಬಲವಂತದಿಂದ ಒಂದು ಮುಖ್ಯವಾದಂತಹ ಜವಾಬ್ದಾರಿಯನ್ನು ಒಪ್ಕೋಬೇಕಾಗುತ್ತೆ. ಆದರೆ ಉತ್ಸಾಹ ಇರುತ್ತೆ. ಒಂದು ಸಣ್ಣ ಮಟ್ಟದ ಕೆಲಸ ಕಾರ್ಯ ಆದರೂ ಕೂಡ ಹೆಚ್ಚಿನ ಉತ್ಸಾಹದಿಂದ ಅದನ್ನು ಮಾಡ್ತಾರೆ. ಇದರಿಂದ ಇವರಿಗೆ ಈ ಸೋಲು ಅನ್ನೋದು ಸ್ವಲ್ಪ ಕಡಿಮೆ. ಇವರಿಗೆ ಸ್ಥಿರವಾದ ಮನಸ್ಸಿರಲ್ಲ, ಚಂಚಲತೆ ಇರುತ್ತೆ. ಈ ಚಂಚಲತೆ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಸೋದರರ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಕಟಕ ರಾಶಿಯವರು ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ. ಕುಟುಂಬದಲ್ಲಿ ಆಗ್ಬೋದು, ಕುಟುಂಬದ ಎಲ್ಲ ಸದಸ್ಯರು ಇವರಿಗೆ ಅನುಕೂಲಕರ ವಾತಾವರಣವನ್ನು ಉಂಟು ಮಾಡ್ತಾರೆ. ಆದರೆ ಇವರ ಮನಸ್ಸಿಗೆ ಒಂದು ರೀತಿ ಈ ಸಮಾಧಾನ ಅನ್ನೋದೇ ಇರೋಲ್ಲ. ಅಂದರೆ ದುರಾಸೆ ಅದೆಯಲ್ಲ. ಯಾರೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಆ ಕೆಲಸ ಕಾರ್ಯಗಳನ್ನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅನ್ನೋ ಒಂದು ಭಾವನೆ ಇರುತ್ತೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಇರುತ್ತೆ. ಇದರಿಂದ ಈ ತಲೆನೋವು ನಿಮ್ಮನ್ನು ಸ್ವಲ್ಪ ಕಾಡುತ್ತೆ. ಇವತ್ತು ಎಚ್ಚರಿಕೆಯಲ್ಲಿ ಕೇವಲ ಮನೆ ವಿಚಾರ ಅಲ್ಲ, ಕುಟುಂಬದ ವಿಚಾರ ಅಲ್ಲ, ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರಿಗೆ ಇವತ್ತು ನೆಮ್ಮದಿ ಅನ್ನೋದು ಇರಲ್ಲ. ಬೇಡದೇ ಇರೋ ವಿಚಾರಕ್ಕೆ ಯೋಚನೆ ಮಾಡ್ತಾರೆ, ಬೇಡದೇ ಇರೋ ವಿಚಾರಕ್ಕೆ ವಾದ ವಿವಾದ ಮಾಡ್ತಾರೆ. ಇದೇ ಇವತ್ತಿನ ದಿನ ಇರೋದು. ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಹಣವನ್ನು ಸಂಪಾದಿಸ್ತಾರೆ. ಅನಿರೀಕ್ಷಿತವಾಗಿ ಆತ್ಮೀಯರ ಸಹಾಯದಿಂದ ವಿವಾಹದ ಬಗ್ಗೆ ಮಾತುಕತೆ ನಡೆಯುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಷ್ಟ ನಷ್ಟಗಳು ಎದುರಾಗುತ್ತೆ, ಆದರೆ ಯಾವುದಕ್ಕೂ ಕೇರ್ ಮಾಡಲ್ಲ.
ಕಷ್ಟ ಮನುಷ್ಯಂಗಲ್ಲಿರ ಈ ಕಲ್ಲಿಗೆ ಬರುತ್ತಾ ಅನ್ನೋ ಒಂದು ಭಾವನೆ. ಆದ್ದರಿಂದ ಪ್ರತಿಯೊಂದು ವಿಚಾರವನ್ನು ಧೈರ್ಯದಿಂದ ಎದುರಿಸ್ತಾರೆ, ಹಾಗೆ ಯಶಸ್ಸನ್ನು ಸಹ ಗಳಿಸ್ತಾರೆ. ಇನ್ನು ರಾಜಕೀಯದಲ್ಲಿ ಇರುವವರಿಗೆ ಒಂದು ಉನ್ನತ ಗೌರವ ಸಿಗುತ್ತೆ. ಬೇರೆಯವರ ಜವಾಬ್ದಾರಿಯನ್ನು ಇವರು ನಿರ್ವಹಿಸಬೇಕಾಗಿ ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರು ಹೊಸ ರೀತಿಯ ಜವಾಬ್ದಾರಿಗಳು ಅಥವಾ ಕಟ್ಟುಪಾಡುಗಳಿಂದ ಬೇಸರಕ್ಕೆ ಒಳಗೋಗ್ತಾರೆ. ಇನ್ನು ಜನರಕ್ಷಕರು ಅಂದರೆ ಅವರು ಈ ಪೊಲೀಸ್ ಡಿಪಾರ್ಟ್ಮೆಂಟು ಇಂಥವಿರುತ್ತಲ್ಲ, ಜನರನ್ನು ಕಾಪಾಡುವಂತಹ ಒಂದು ಕೈಂಕರ್ಯದಲ್ಲಿ ಇರೋರು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಿದರೂ ಅದಕ್ಕೆ ಪರಿಹಾರವನ್ನು ಸಹ ಸೂಚಿಸ್ತಾರೆ. ಇದರಿಂದ ಪ್ರತಿಯೊಬ್ಬರ ಈ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ. ಸಿಂಹರಾಶಿಯವರು ಈ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ. ಇಲ್ಲಿ ಕುಟುಂಬದ ವಿಚಾರ ಏನಾದರೂ ಆಗಲಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಲ್ಲ. ಕಾರಣ ಏನಪ್ಪ ಅಂದರೆ ಕುಟುಂಬದಲ್ಲಿ ಎದುರಾಗೋ ಸಮಸ್ಯೆಗಳನ್ನು ಯಾರು ಒಬ್ಬರು ಕುಟುಂಬದಲ್ಲಿರೋರು ಸರಿಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಆದರೆ ಇವರ ಸಂಪೂರ್ಣ ಗುರಿ ಇವರ ಸ್ವಂತ ವ್ಯಾಪಾರಕ್ಕಿರುತ್ತೆ. ಆದ್ದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯವನ್ನು ಗಳಿಸ್ತಾರೆ. ಆದರೆ ಇವರಿಗೆ ಸುಳ್ಳನ್ನು ಹೇಳಿ ತಮ್ಮ ಕೆಲಸವನ್ನು ಸಾಧಿಸ್ಕೊಂಬುವಂತಹ ಜನರು ಇವರ ಸುತ್ತಮುತ್ತ ಇರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದು ಇನ್ನು ಉದ್ಯೋಗದ ವಿಚಾರಕ್ಕೆ ತಗೊಂಡಾಗ ಉದ್ಯೋಗದಲ್ಲಿ ಅಧಿಕಾರಿ ವರ್ಗಕ್ಕೆ ತುಂಬ ಒಳ್ಳೆಯದಿದೆ. ಯಾರು ಆಫೀಸರ್ಸ್ ಇರ್ತಾರೆ ಅವರಿಗೆ ತುಂಬ, ಅವರು ಆಮೇಲೆ ಟೀಮ್ ಲೀಡರ್ಸು ಅಂತಾರೆ, ಅವರಿಗೂ ತುಂಬ ಒಳ್ಳೆಯದಿದೆ. ಅದನ್ನೇ ಅವರ ಅಧೀನದಲ್ಲಿ ಕೆಲಸ ಮಾಡೋರಿಗೆ ಈ ಕೆಲಸ ಕಾರ್ಯದ ಒತ್ತಡ ಹೆಚ್ಚಾಗುತ್ತೆ. 2-3 ದಿವಸ ಮಾಡೋ ಕೆಲಸನ ಅನಿವಾರ್ಯವಾಗಿ ಇವತ್ತು ಒಂದೇ ದಿವಸ ಮಾಡಬೇಕಾಗಿ ಬರುತ್ತೆ. ಇನ್ನು ಆಡಳಿತಗಾರ ಅಂದರೆ ರಾಜಕೀಯದಲ್ಲಿರೋರಿಗೆ ಒಳ್ಳೆಯದಿದೆ, ತೊಂದರೆ ಏನಿಲ್ಲ. 10 ಜನಕ್ಕೆ ಇವರು ಸಹಾಯ ಮಾಡ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇ ಇರೋನು ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಾದರೂ ಸರಿ ಸಹಾಯ ಮಾಡ್ತಾರೆ. ಆ ನಂತರ ಮತ್ತೊಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ. ಇವರಿಗೆ ಉತ್ತಮ ಆದಾಯ ಇರುತ್ತೆ. ಆದರೆ ಹಣವನ್ನು ಉಳಿಸ್ಕೊಂಬದ್ರ ಬಗ್ಗೆ ಮನಸ್ಸು ಮಾಡಲ್ಲ. ಆರೋಗ್ಯದಲ್ಲಿ ಚೂರು ಎಚ್ಚರಿಕೆ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಕಣ್ಣಿನ ಬಾಧೆ ಉಂಟಾಗ್ಬೋದು. ರಕ್ತಕ್ಕೆ ಸಂಬಂಧಪಟ್ಟ ದೋಷ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೋದು. ಸ್ವಲ್ಪ BP ಅವೆಲ್ಲ ಇದ್ದವ್ರಿಗೆ ತಲೆ ತಿರುಗೋ ಒಂದು ಸಮಸ್ಯೆ ಇರುತ್ತೆ. ಅದರಿಂದ ಎಚ್ಚರಿಕೆಯಿಂದಿರಿ ಅಷ್ಟೇ, ಇನ್ನೇನಿಲ್ಲ. ಆ ನಂತರ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬೋದು, ತುಂಬ ಒಳ್ಳೆಯದು. ಆದರೆ ಅತಿಯಾದ ಆತ್ಮವಿಶ್ವಾಸನೂ ಒಳ್ಳೆಯದಲ್ಲ. ಮನಸ್ಸು ಪರಿಪಕ್ವವಾಗಿರಬೇಕು ಅಷ್ಟೇ. ಕನ್ಯಾ ರಾಶಿಯವರು ಇವತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಹೆಚ್ಚಿನ ಮುತುವರ್ಜಿ ತೋರಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ಈ ವಿವಾದಗಳಿದ್ದರೆ ಇವತ್ತು ಇವರು ಬುದ್ಧಿವಂತಿಕೆಯಿಂದ ಕೇವಲ ಮಾತುಕತೆಯಿಂದಾನೇ ಅದನ್ನು ಸರಿಪಡಿಸ್ತಾರೆ. ಇದೊಂದು ಮುಖ್ಯವಾದಂತಹ ವಿಚಾರ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿಯ ಈ ನೆಮ್ಮದಿ ನೆಲೆಸುತ್ತೆ. ಅಷ್ಟು ಮಾತ್ರ ಅಲ್ಲ, ಕುಟುಂಬದವರ ಒಂದು ಮೆಚ್ಚುಗೆ, ಪ್ರೀತಿ, ವಿಶ್ವಾಸ ಇವರಿಗೆ ಸಿಗುತ್ತೆ. ಇನ್ನು ಇವರು ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಆದ್ದರಿಂದ ಇವರು ಎಲ್ಲೇ ಹೋದರೂ ಕೂಡ ಜನ ಇವರ ಸುತ್ತಮುತ್ತ ಇರ್ತಾರೆ. ಒಂದು ರೀತಿಯಲ್ಲಿ ಇವರು ಜನಸೇವೆಯನ್ನು ಮಾಡೋದರಲ್ಲಿ ಇದರಲ್ಲಿ ನಿರತರಾಗ್ತಾರೆ. ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ, ಉದ್ಯೋಗದಲ್ಲಿಯೂ ಸಹ ಇವರ ಒಂದು ಈ ಸಹಾಯ ಸಹಕಾರದಿಂದ ಒಂದು ಬಹುದೊಡ್ಡ ವಿವಾದ ಅಥವಾ ಸಮಸ್ಯೆಯೊಂದು ಅಲ್ಲಿ ಬಗೆಹರಿಯುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ, ಲೇಡೀಸಿಗೆ ಸ್ವಲ್ಪ ವಿಶೇಷವಾದಂತಹ ಈ ಫಲಿತಾಂಶಗಳು ಸಿಗುತ್ತೆ. ಎಷ್ಟೇ ಕಷ್ಟ ಅಂತ ಅನಿಸಿದ್ರು ಕೂಡ ಅದನ್ನು ಸುಲಭವಾಗಿ ಆ ಕೆಲಸ ಕಾರ್ಯಗಳನ್ನು ಇವರು ನಿರ್ವಹಣೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ಜನಸಾಮಾನ್ಯರಿಗೆ ಸಹಾಯವಾಗುವಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ. 1 ನಿಮಿಷನೂ ವೇಸ್ಟ್ ಮಾಡಲ್ಲ. ಸದಾಕಾಲ ಯಾವುದಾದ್ರೂ ಒಂದು ಕೆಲಸ ಕಾರ್ಯದಲ್ಲಿ ತೊಡಗುತ್ತಾರೆ. ಮೂರತ್ತೋ ಕೆಲಸನೂ ಮಾಡಲ್ಲ. ಇವರು ಮನೋರಂಜನೆಯೂ ಬೇಕು, ಮನೋರಂಜನೆ ಸಹ ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದರೆ ಇವರೇ ಸ್ವತಃ ಕಲಾವಿದರು ಸಹ ಆಗಿದ್ದಲ್ಲಿ ಒಳ್ಳೆಯ ಬೇಡಿಕೆ ಸಹ ಇವರೇ ಲಭ್ಯತೆ ಇದೆ. ಇನ್ನು ಶುಭ ಕಾರ್ಯವೊಂದನ್ನು ನೆರವೇರಿಸ್ತಾರೆ.
ವಿವಾಹದಂತಹ ಕಾರ್ಯಕ್ರಮಗಳಿಗೆ ಇವರ ಸಹಾಯ ಬೇಕಾಗತ್ತೆ. ಅದನ್ನು ಸಹಾಯವನ್ನು ಸಹ ಮಾಡ್ತಾರೆ. ನೀರಿರುವ ಯಾತ್ರಾ ಸ್ಥಳಕ್ಕೆ ಇವತ್ತು ಇವರು ಭೇಟಿ ನೀಡ್ತಾರೆ. ಹಣಕಾಸಿನ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ. ತುಲಾರಾಶಿಯವರಿಗೆ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ, ಪ್ರಯಾಣ ಜಾಸ್ತಿ ಇರುತ್ತೆ. ಹಾಗೆಯೇ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಒಳ್ಳೆಯ ಮನಸ್ಸಿನಿಂದ ಮಾಡ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಬೇರೆಯವರಿಗೆ ಸಹಾಯ ಮಾಡ್ತಾರೆ. ಅಂದರೆ ಒಂದು ರೀತಿ ಈ ತ್ಯಾಗದ ಬುದ್ಧಿ ಇರುತ್ತೆ ಇವರಿಗೆ. ಇದರಿಂದ ಜನಪ್ರಿಯತೆ ತಾನಾಗೆ ಸಿಗುತ್ತೆ. ಇನ್ನು ಕುಟುಂಬದ ಹಿರಿಯರು ಅಂದರೆ ತಂದೆ ತಾಯಿ ಅಥವಾ ಹಿರಿಯರ ಒಂದು ವಿಚಾರದಲ್ಲಿ ಇವರು ಹೆಚ್ಚಿನ ಶ್ರದ್ಧೆಯನ್ನು ವಹಿಸ್ತಾರೆ. ಅವರ ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿಯನ್ನು ತೋರಿಸ್ತಾರೆ. ಅದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಇವರ ಪಾಲಿಗೆ ಬರುತ್ತೆ. ಅನಿರೀಕ್ಷಿತ ಧನಲಾಭ ಇದೆ, ಉತ್ತಮ ಆದಾಯ ಇರುತ್ತೆ. ಆದರೆ ಆ ಹಣವನ್ನು ಉಳಿಸ್ಕೊಂಬೋದು ಹೇಗೆ ಅನ್ನೋ ಒಂದು ಈ ಯೋಜನೆ ಅಥವಾ ಯೋಚನೆ ಇವರ ಮನಸ್ಸಲ್ಲಿ ಇರೋಲ್ಲ. ಉದ್ಯೋಗದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಯಾವುದೇ ಬದಲಾವಣೆಗಳು ಉಂಟಾದರೂ ಅದು ಇವರಿಗೆ ಸಹಕಾರಿಯಾಗುವಂತೆ ಇರುತ್ತೆ. ಇನ್ನು ನವವಿವಾಹಿತರಿಗೆ ಶುಭ ವಿಚಾರವೊಂದು ತಿಳಿದು ಬರುತ್ತೆ. ಧಾರಾಳವಾಗಿ ಬೇರೆಯವರಿಗೋಸ್ಕರ ಇವರು ಹಣವನ್ನು ಖರ್ಚು ಮಾಡ್ತಾರೆ. ಆದ್ದರಿಂದ ಇವತ್ತು ಇವರಿಗೆ ಎಷ್ಟೇ ಸಂಪಾದನೆ ಇತ್ತು ಅದು ಸಾಧ್ಯ ಆಗಲ್ಲ. ಕಷ್ಟ ನಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡ್ತಾರೆ. ಒಂದು ವೇಳೆ ಇವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇರೆಯವರಿಂದ ಸಹಾಯವನ್ನು ಮಾಡಿಸ್ತಾರೆ. ಅದು ಇನ್ನು ಬೇರೆಯವರಿಗೆ ಆತ್ಮೀಯರಿಗೆ ಈ ತಿಂಡಿ ಕೊಡಿಸೋದು, ಊಟ ಕೊಡಿಸೋದು ಇದರಲ್ಲಿ ತುಂಬ ಖುಷಿ ಸಿಗುತ್ತೆ ಇವರಿಗೆ. ಹೊಸ ವಾಹನವನ್ನು ಕೊಳ್ತಾರೆ ಹೊಸ ವಾಹನವನ್ನು. ನೆರೆಹೊರೆಯವರಿಗೋಸ್ಕರ ಒಂದು ಒಳ್ಳೆಯ ಯೋಜನೆ ರೂಪಿಸಿ ಅವರ ಮನಸ್ಸನ್ನು ಗೆಲ್ತಾರೆ. ಅಂದರೆ ಒಂದು ರೀತಿ ಪರೋಕ್ಷವಾಗಿ ಜನಸೇವೆಯನ್ನು ಇವರು ಮಾಡ್ತಾರೆ. ಕುಟುಂಬದಲ್ಲಿ ಅಥವಾ ಮನೆತನದಲ್ಲಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಗೌರವ ಲಭಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಆತ್ಮೀಯರೊಂದಿಗೆ ಸ್ವಲ್ಪ ವಾದ ವಿವಾದ ಉಂಟಾಗಬಹುದು. ಅದನ್ನು ಸ್ವಲ್ಪ ಎಚ್ಚರಿಕೆ ಇದ್ದಷ್ಟು ಒಳ್ಳೆಯದು. ಈ ಜಗಳ ಕಾಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಸಾಧಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನು ಪ್ರತಿಯೊಬ್ಬರಿಂದನೂ ಇವರಿಗೆ ಒಂದು ರೀತಿ ಸಹಕಾರ ಇರುತ್ತೆ. ಆದರೆ ಇವರೇನು ಮಾಡ್ತಾರೆ, ಯಾರೇ ಎಷ್ಟೇ ಸಹಾಯ ಮಾಡಿದರೂ ಕೂಡ ಒಂದು ರೀತಿ ಅವರನ್ನು ನಿಂದಿಸ್ತಾರೆ. ಅವರ ಮನಸ್ಸಿಗೆ ಬೇಸರ ಬರೋ ರೀತಿ ಮಾತಾಡ್ತಾರೆ. ಇನ್ನು ನಿಮ್ಮ ತಾಯಿಯವರಿಗೆ ಅಥವಾ ಕುಟುಂಬದಲ್ಲಿ ಇರೋ ಹಿರಿಯ ಮಹಿಳೆ ಸ್ತ್ರೀಯರಿಗೆ ಅನಾರೋಗ್ಯದ ತೊಂದರೆ ಉಂಟಾಗುತ್ತೆ. ನಿಮ್ಮದೇ ಆದ ತಪ್ಪಿನಿಂದ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುತ್ತೆ. ಕೇವಲ ಕುಟುಂಬ ಅಲ್ಲ, ಉದ್ಯೋಗದಲ್ಲಿಯೂ ಅಷ್ಟೇ ನಿಮಗೊಂದು ಹಠ ಇರುತ್ತೆ. ಏನಪ್ಪ ಅಂದರೆ ನೀವು ಹೇಳಿದಾಗೆ ನಡಿಬೇಕು, ನೀವು ಹೇಳಿದ್ದೇ ಮಾಡಬೇಕು ಅಂತ. ಇಂತಹ ಒಂದು ಗುಣ ಸ್ವಲ್ಪ ಇವತ್ತು ಕಡಿಮೆ ಆದರೆ ನಿಮಗೊಂದು ಹೊಸ ಅತಿ ಮುಖ್ಯವಾದಂತಹ ಅವಕಾಶ ಸಿಗುತ್ತೆ. ಇಲ್ಲವರೆ ಆ ಅವಕಾಶದಿಂದ ನೀವು ದೂರ ಉಳಿಬೇಕಾಗುತ್ತೆ. ಉತ್ತಮ ಆದಾಯ ಇರುತ್ತೆ. ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆದರೆ ಲೆಕ್ಕ ಹಿಡಿದಿರ ಖರ್ಚು ಮಾಡ್ತೀವಿ. ಅತಿಯಾದ ಖರ್ಚು ವೆಚ್ಚಗಳಿಂದ ಹಣದ ಕೊರತೆ ಉಂಟಾಗುತ್ತೆ. ಸಾಧ್ಯವಾದಷ್ಟು ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇರೋದು ತುಂಬ ಒಳ್ಳೆಯದು. ಮನಸ್ಸಿನಲ್ಲಿ ಎಷ್ಟೇ ಬೇಸರ ಆಯಿತು ಕೂಡ ಆ ಬೇಸರವನ್ನು ಬೇರೆಯವರಲ್ಲಿ ತೋರ್ಪಡಿಸ್ಕೊಂಬಲ್ಲ. ದಿನಾಂತಕ್ಕೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ. ಆವಾಗ ಹಿಂದಿನದೆಲ್ಲ ಮರೆತು ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಕುಟುಂಬದಲ್ಲಿ. ಇನ್ನು ಮತ್ತೊಂದು, ಹಣಕಾಸಿನ ತೊಂದರೆ ಇರಲ್ಲ. ಆಗಲೇ ಹೇಳಿದ್ದೀನಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಆದರೆ ನಿಧಾನಗತಿಯ ಪ್ರಗತಿ ಉಂಟಾಗುತ್ತೆ. ಧನುರಾಶಿಯವರು ಇವತ್ತು ತಮ್ಮ ಸಣ್ಣ ಪುಟ್ಟ ಕೆಲಸ ಕಾರ್ಯ ಆಗಲಿ ಅಥವಾ ದೊಡ್ಡ ಮಟ್ಟದ ಕೆಲಸ ಕಾರ್ಯ ಆಗಲಿ ತಂದೆಯವರ ಮೇಲೆ ಅವಲಂಬಿತರಾಗಿರ್ತಾರೆ. ತಂದೆ ಅಥವಾ ಕುಟುಂಬದ ಹಿರಿಯ ಪುರುಷರ ಮೇಲೆ ಅವಲಂಬಿತರಾಗಿರ್ತಾರೆ. ಹಾಗೆಯೇ
ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ, ಯಾವುದೇ ತೊಂದರೆ ಇಲ್ಲ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಸಹಾಯ ಸಹಕಾರ ಇಲ್ಲದಿರ ನಿಮ್ಮ ಯಾವುದೇ ಕೆಲಸ ನಡೆಯಲ್ಲ. ಅದನ್ನು ಸ್ವಲ್ಪ ಎಚ್ಚರಿಕೆ ಇರಲಿ. ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡದೆ ಅವರ ಮನಸ್ಸನ್ನು ಗೆಲ್ಲೋದು ತುಂಬ ಮುಖ್ಯ. ಇಲ್ಲ ನಿಮಗೆ ತೊಂದರೆ ಇವತ್ತಿರುತ್ತೆ, ಎಚ್ಚರಿಕೆ ಇರಬೇಕು. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಸ್ವತಂತ್ರವಾಗಿ. ಅದೇ ದೊಡ್ಡ ಮಟ್ಟದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ, ತುಂಬ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ. ನೀವು ಅಧಿಕಾರಿಗಳಾಗಿದ್ದರೆ ನಿಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಸಲ್ಲ. ನಿಮಗೆ ದೊರೆತಿರೋ ಒಂದು ಅವಕಾಶಗಳನ್ನು ಉತ್ತಮ ಮಟ್ಟದಲ್ಲಿ ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಅದು ಉದ್ಯೋಗದಲ್ಲಿ ನಿಮ್ಮ ಪರಿಸ್ಥಿತಿ ಅಥವಾ ಈ ಎದುರಾಗೋ ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ವಿಫಲರಾಗ್ತೀವಿ. ಆತುರ ಇರುತ್ತೆ, ಆತುರ ಬೇಡ. ಕೆಲವೊಮ್ಮೆ ಸ್ಥಿರವಾದ ಮನಸ್ಸಿರಲ್ಲ. ನಿಮಗಿವತ್ತು ಬೇಕಿರೋದು ಒಂದು ಆತ್ಮವಿಶ್ವಾಸ ಮತ್ತು ಸ್ಥಿರವಾದ ಮನಸ್ಥಿತಿ. ಆಗ ಮಾತ್ರ ಇಂದಿನ ದಿನ ನಿಮ್ಮ ಕೈಲಿರುತ್ತೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನೆರವೇರಿಸ್ಬೋದು, ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ. ಈ ಉದ್ಯೋಗಕ್ಕಿಂತ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಿರೋರಿಗೆ ತುಂಬ ಒಳ್ಳೆಯ ದಿನ. ಹಾಗೆ ಸ್ವಂತ ಈ ಆಫೀಸು ಅಂತ ನಡೆಸ್ತಾರಲ್ಲ ಅವ್ರಿಗೂ ಸಹ ತುಂಬ ಒಳ್ಳೆಯ ದಿನ. ಹಣಕಾಸಿನ ವಿಚಾರದಲ್ಲಿ ಮಧ್ಯಮಗತಿಯ ಆದಾಯ ಇರುತ್ತೆ. ಮಾತಿನ ಮೇಲೆ ನಿಂತಿದೆ ಇಂದಿನ ಹಣಕಾಸಿನ ವಿಚಾರ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಮಕರ ರಾಶಿಯವರು ಇವತ್ತು ನಿಮಗೆ ಅರಿಯದೇ ಕೆಲವೊಂದು ತಪ್ಪುಗಳನ್ನು ಮಾಡ್ತೀರಿ. ಆದರೆ ಮಾಡೋ ತಪ್ಪನ್ನು ಸುಲಭವಾಗಿ ಒಪ್ಕೊಂಬಲ್ಲ. ಪ್ರತಿಯೊಂದು ತಪ್ಪಿಗೂ ಒಂದು ರೀತಿ ವೇದಾಂತವನ್ನು ಹೇಳ್ತೀವಿ. ಏನೋ ಒಂದು ಹೇಳಿಬಿಟ್ಟು ಅದು ತಪ್ಪಲ್ಲ, ಮಾಡೋದು ಸರಿ ಅಂತ ಅದನ್ನು ಮುಚ್ಚಾಕ್ಬಿಡ್ತೀರಿ. ಅದು ನಿಮಗೆ ಎಷ್ಟೇ ವಿದ್ಯೆ ಇದ್ದರೂ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಬಳಸ್ಕೊಂಬಲ್ಲ. ನಿಮ್ಮ ಸ್ವಂತ ದುಡಿಮೆ ಏನಿರುತ್ತೆ, ಈ ಉದ್ಯೋಗಕ್ಕಿಂತ ಈ ಸ್ವಂತ ವ್ಯಾಪಾರ ವ್ಯವಹಾರ ಅಥವಾ ಬೇರೆ ಯಾವುದೇ ಒಂದು ವ್ಯವಹಾರಗಳು ಸ್ವಂತ ದುಡಿಮೆ ಏನಿರುತ್ತೆ ಅದರಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅನಿವಾರ್ಯವಾಗಿ ನೀವು ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತೀರಿ. ಆದ್ದರಿಂದ ಬೇರೆಯವರು ಹೇಳೋ ಒಂದು ಕೆಲಸ ಕಾರ್ಯಗಳನ್ನು ನೀವು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. ಇದರಿಂದ ನಿಮ್ಮ ಸ್ವಂತ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕೆ ಆಗಲ್ಲ. ನಿಮಗೆ ಈ ಸೋಲು ಎದುರಾಗುತ್ತೆ ಅನ್ನೋ ವೇಳೆಯಲ್ಲಿ ಮುಂಗೋಪ ಬರುತ್ತೆ, ಹಾಗೆಯೇ ಹಠನೂ ಬರುತ್ತೆ, ಏನು ಅದನ್ನು ಗೆಲ್ಲಬೇಕು ಅಂತ. ಇದರಿಂದ ನಿಧಾನಗತಿಯಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಫಲಗಳನ್ನು ಪಡಿತೀರಿ. ನೀವು ಸುಲಭವಾಗಿ ಬೇರೆ ಯಾರನ್ನೂ ನಂಬಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ ಇವತ್ತು. ಕೆಲವರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮಣಿದು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಸಹಾಯ ಮಾಡಬೇಕು ಅಂತ ಬರ್ತಾರೆ, ಆದರೆ ನಿಮಗೆ ಅವನ ಮೇಲೆ ಆ ಒಂದು ನಂಬಿಕೆ ಇರಲ್ಲ. ಇದರಿಂದ ಒಳ್ಳೆಯ ಅವಕಾಶಗಳು ಸಹ ನಿಮ್ಮಿಂದ ದೂರ ಆಗುತ್ತೆ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಅಥವಾ ಭೂ ವಿವಾದ ಇರುತ್ತೆ, ಇದರ ಬಗ್ಗೆ ಎಚ್ಚರಿಕೆ ಇರಲಿ. ಜಗಳ ಕದನದ ಬದಲು ಸ್ವಲ್ಪ ಮಾತುಕತೆಯಿಂದ ಅದನ್ನು ಪರಿಹರಿಸ್ಕೊಂಬೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ. ನಿಮಗೆ ನಿಮ್ಮ ಮಕ್ಕಳ ಸಹಾಯ ಸಹಕಾರ ಸಿಗುತ್ತೆ. ಅದರಿಂದ ಸ್ವಲ್ಪ ಸಂತೋಷ ನೆಮ್ಮದಿಯ ವಾತಾವರಣ ಸಹ ಉಂಟಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಅಭಿವೃದ್ಧಿ ಇರುತ್ತೆ. ಸೋದರರಿಗಾಗಿ ಹಣವನ್ನು ಖರ್ಚು ಮಾಡೋ ಒಂದು ಪ್ರಮೇಯ ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವತ್ತು ತಾಯಿಯ ಬಗ್ಗೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಮಾಡ್ತಾರೆ. ಒಂದು ವೇಳೆ ಅದಿಲ್ಲ ಅಂದರೆ ಸೋದರ ಮಾವನ ಜೊತೆ ಹಣಕಾಸಿನ ವಿಚಾರದಲ್ಲಿ ವಾದ ವಿವಾದ ಇದ್ದೇ ಇರುತ್ತೆ, ಅದರಲ್ಲಿ ತೊಡಗ್ತಾರೆ. ಒಟ್ಟಾರೆ ತಾಯಿಯಿಂದ ಅಥವಾ ತಾಯಿಯ ಮನೆ ಕಡೆ ಅವರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ನೆಮ್ಮದಿಯ ಕೊರತೆ ಉಂಟಾಗುತ್ತೆ. ಇಲ್ಲಿ ಕುಟುಂಬದ ಹಿರಿಯರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡೋರಲ್ಲೇ ನೀವು ಇವತ್ತು ದಿನವನ್ನು ಕಳಿಬೇಕಾಗುತ್ತೆ. ಇದರಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಯಾವುದೇ ಒಂದು ನಡೆಯೋ ವಿಚಾರ ಇರಲಿ ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದು ಕುಟುಂಬದ ವಿಚಾರ. ಇನ್ನು ಉದ್ಯೋಗದ ವಿಚಾರ ತೊಗೊಂಡ್ರೆ ಅಲ್ಲೂ ಅದೇನೆ ಏನಾಗುತ್ತೆ,
ಅನಿವಾರ್ಯವಾಗಿ ನಿಮ್ಮ ಸ್ವಂತ ಕೆಲಸವನ್ನು ಸ್ವಂತ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ರೆಡಿ ಆಗ್ತೀರಿ. ಆದರೆ ನಿಮ್ಮ ಮೇಲಧಿಕಾರಿಗಳು ಬಂದು ಏನು ಮಾಡ್ತಾರೆ, ನಿನ್ನ ಕೆಲಸ ಇರಲಿ, ಬೇರೆಯವ್ರಿಗೆ ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಹೇಳ್ತಾರೆ. ನಿಮಗೆ ಮನಸ್ಸಿಲ್ಲದೆ ಹೋದ್ರೂ ನಿಮ್ಮ ಸಹೋದ್ಯೋಗಿಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತೀರಿ. ಬೇರೆ ವಿಧಿ ಇಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಆಯಿತು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಧರ್ಮದ ಕೆಲಸಗಳನ್ನು ಮಾಡ್ತೀರಿ. ಇದರಿಂದ ಏನಾಗುತ್ತೆ, ಅಭಿವೃದ್ಧಿ ಪಥದಲ್ಲಿ ನೀವು ಸಾಕ್ತೀರಿ. ನಿಮಗೆ ವಿಶೇಷವಾದಂತಹ ಒಂದು ವಿದ್ಯೆಯನ್ನು ಕಲಿಯೋ ಒಂದು ಅವಕಾಶ ಸಿಗುತ್ತೆ. ಅದರಲ್ಲೂ ಈ ಫಾರಿನ್ ಲ್ಯಾಂಗ್ವೇಜಸ್ ಇರ್ತಲ್ಲ, ವಿದೇಶಿ ಭಾಷೆ ಇರ್ತಲ್ಲ, ಅದನ್ನು ಕಲಿಯೋದು ಸಾಧ್ಯ ಆಗುತ್ತೆ. ವಂಶದಲ್ಲಿ ಒಳ್ಳೆಯ ಗೌರವವನ್ನು ಗಳಿಸ್ತೀರಿ. ಇಲ್ಲಿ ಮನೆಯನ್ನು ನವೀಕರಣಗೊಳಿಸೋದಕ್ಕೆ ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಉಂಟಾಗುತ್ತೆ. ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮ್ಮದೆಲ್ಲದ ತಪ್ಪನ್ನು ಒಪ್ಕೋಬೇಕಾಗತ್ತೆ. ಅಪವಾದ ಒಂದು ಬರುತ್ತೆ, ಜಾಗೃತೆ ಇರಲಿ. ಹಣಕಾಸಿನ ತೊಂದರೆ ಬರಲ್ಲ. ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೆಯದಿದೆ. ಮೀನರಾಶಿಯವರು ಒಂದು ರೀತಿ ದುಡ್ದು ಒಂದು ಬೇಜಾರಾಗೋಗಿರುತ್ತೆ. ಇದಕ್ಕೆ ಏನು ಮಾಡ್ತೀರಪ್ಪ ನೀವು ಅಂದರೆ, ಎಲ್ಲರೂ ಒಂದು ಲಘು ಪ್ರವಾಸಕ್ಕೆ ಯೋಜನೆಯನ್ನು ರೂಪಿಸ್ತೀರಿ. ಅಂದರೆ ಇವತ್ತೇ ಹೊರಟೋಗ್ತೀರಿ ಅಂತಲ್ಲ, ಒಟ್ಟಿನಲ್ಲಿ ವಾರಾಂತ್ಯಕ್ಕೆ ಈ ಶನಿವಾರ ಭಾನುವಾರ ಸೇರಿ ಇನ್ನೂ 2 ದಿವಸ ರಜೆ ಹಾಕಿ ಒಂದು ಲಘು ಪ್ರವಾಸಕ್ಕೆ ತೆರಳ್ತೀರಿ. ಅದು ನಿಮಗಿಷ್ಟವಾದಂತಹ ದೇವರಿರೋ ಈ ಯಾತ್ರಾ ಸ್ಥಳಕ್ಕೆ ತೆರಳ್ತೀರಿ. ಅದು ಕಂಡು ಬರುತ್ತೆ. ಇನ್ನು ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸೋದು ಮಾತ್ರ ಅಲ್ಲ, ಅದನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ತೀರಿ. ನಿಮ್ಮ ಹುಟ್ಟೂರಿಗೆ ನೀವೆಲ್ಲಿ ಜನ್ಮ ತಳೆದಿರೋ ಅಲ್ಲಿ ಇರೋ ಒಂದು ದೇವಾಲಯವನ್ನು ನವೀಕರಣಗೊಳಿಸಲು ಅಥವಾ ಪುನರುಜ್ಜೀವನಗೊಳಿಸಲು ಹಣದ ಸಹಾಯವನ್ನು ಮಾಡ್ತೀರಿ. ಅದರ ನೇತೃತ್ವ ವಹಿಸೋದಕ್ಕೆ ನಿಮಗೆ ಒಂದು ರೀತಿ ಬುಲಾವ್ ಬರುತ್ತೆ, ನಿಮ್ಮನ್ನು ಕೇಳ್ತಾರೆ, ಆದರೆ ನೀವು ಅದನ್ನು ಒಪ್ಕೊಂಬಲ್ಲ. ಹಣದ ಸಹಾಯವನ್ನು ಮಾಡ್ತೀರಿ. ಯಾವುದೇ ನಿಮಗೆ ಸಂಬಂಧ ಇಲ್ಲದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ತೋರಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ದೂರ ನಿಂತ್ಕೊಂಡಿರ್ತೀರಿ. ಆದರೆ ಬೇಕಿರೋ ಸಹಾಯವನ್ನು ಮತ್ತು ಒಳ್ಳೆಯ ಸಲಹೆಗಳನ್ನು ಕೊಡ್ತೀರಿ. ಇನ್ನು ಇರುವ ವಾಸಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗತ್ತೆ. ಅಂದರೆ ಮನೆಯನ್ನು ಬದಲಾಯಿಸುವಂತಹ ಈ ಸೂಚನೆಗಳು ಕಂಡುಬರುತ್ತೆ. ಹೆಣ್ಣು ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಸುಮಾರು ಒಂದು 10 ವರ್ಷದ ಒಳಗಡೆ ಇದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಎಚ್ಚರಿಕೆ ಇದ್ದರೆ ಹೆಣ್ಣು ಮಕ್ಕಳ ಜೊತೆ, ಅಂದರೆ ಸೋದರಿಯರಾಗ್ಬೋದು, ನಿಮ್ಮ ಮಗಳಾಗ್ಬೋದು, ಈ ಅನಾವಶ್ಯಕ ವಿಚಾರಕ್ಕೆ ಅವರ ಜೊತೆ ಸ್ವಲ್ಪ ಈ ವಿವಾದ ಶುರು ಆಗುತ್ತೆ. ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸನ್ನು ನಿಮ್ಮ ಕೈಲಿಟ್ಕೋಬೇಕು, ಸಹನೆಯಿಂದ ಇರಬೇಕು. ಅದೇ ನಿಮಗೆ ಒಳ್ಳೆಯದು. ಹಣಕಾಸಿನ ತೊಂದರೆ ಇಲ್ಲ. ಉದ್ಯೋಗವನ್ನು ಮನಸ್ಸಿದ್ದರೆ, ಅವಶ್ಯಕತೆ ಇದ್ದರೆ ಬದಲಾಯಿಸ್ಬೋದು, ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ.